ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಚುರುಮುರಿ ಉತ್ತಪ್ಪ ಮಾಡೋಣ. ಬೇಗ ಮಾಡುವಂಥ ದೋಸೆ ಉತ್ತಪ್ಪ. ಇದಕ್ಕೆ ಸಾಮಗ್ರಿಗಳು: ಬೋಂಡ ಹಿಟ್ಟು 1 ಕಪ್ಪು, ಗೋಧಿ ಹಿಟ್ಟು, ರವೆ ಇಲ್ಲಾಂದರೆ ಅಕ್ಕಿ ಹಿಟ್ಟು, 3 ಐಟಮ್. ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ. ಇದರಲ್ಲಿ ನಾನು ಒಂದು ಟಿಪ್ಸ್ ಕೂಡ ಇದೆ ಅಂತ ಹೇಳ್ತಾ ಇದ್ದೀನಿ. ಈ ಟಿಪ್ಸ್ ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ನೀರಿಗೆ ಉಪ್ಪು ಹಾಕಿ ನೋಡಿ. ಇದು ಹಂಚು ಈ ಥರ ಫಸ್ಟ್ ಒಂದು ದೋಸೆ ಮಾಡಿರ್ತೀವಿ, ನೆಕ್ಸ್ಟ್ ನಾವು ನೀರು ತುಂಬಿಸ್ತೀವಲ್ವ, ನೀರಿಗೆ ಆ ಉಪ್ಪಿನ ನೀರು ಹಾಕಿದರೆ ದೋಸೆ ಸೀದಲ್ಲ. ಆ ಥರ ಒಂದು ಸ್ವಲ್ಪ ವೈಟಾಗಿ ಬರುತ್ತೆ, ಯಾಕಂದರೆ ಉಪ್ಪು ಹಾಕಿರ್ತೀವಲ್ವ, ವೈಟಾಗಿರುತ್ತೆ ಫಸ್ಟಿಗೆ. ಇದನ್ನು ಮಾಡಿ ನೋಡಿ, ದೋಸೆಗಳು ಸೀದಲ್ಲ, ಬೇಗ ಹಂಚಿಂದ ಎದ್ದೇಳುತ್ತೆ. ಎಣ್ಣೆನೂ ಹಾಕಲ್ಲ ಜಾಸ್ತಿ. ನೋಡಿ, ಈ ಥರ ದೋಸೆ ಮಾಡ್ಕೋಬೇಕು. ದೋಸೆಗೆ ಆಯಿಲ್ ಏನು ಜಾಸ್ತಿ ಹಾಕಿಲ್ಲ, ನಾನು ಒಂದು ಸ್ವಲ್ಪ ಹಾಕಿದ್ದೀನಿ. ಇದು 3 ಹಿಟ್ಟು: ಗೋಧಿ ಹಿಟ್ಟು, ರವೆ, ಅಕ್ಕಿ ಹಿಟ್ಟು, ಇಲ್ಲಾಂದರೆ ಬೋಂಡ ಹಿಟ್ಟು, ಯಾವುದಾದ್ರೂ ಒಂದು. ನೀವು ಜಾಸ್ತಿ ಹಿಟ್ಟು ಮಿಕ್ಸ್ ಮಾಡಿದರೂ ಅಷ್ಟೊಂದು ಟೇಸ್ಟು ಕೊಡಲ್ಲ ದೋಸೆಗಳು. 2 ಇಲ್ಲ 3 ಐಟಮ್ಸ್ ಅಷ್ಟೇ ಮಿಕ್ಸ್ ಮಾಡಬೇಕು. ಇವಾಗ ದೋಸೆ ಹಾಕಿದ ಮೇಲೆ ಸ್ವಲ್ಪ ಮೇಲ್ಗಡೆ ಒಂದು ಮುಚ್ಚಿ ಡಕ್ಕನ್ನು ಹಾಕಿ ಇಡಿ ಒಂದು 5 ನಿಮಿಷ. ಅದು ತೆಗೆದಾದ್ಮೇಲೆ ನೋಡಿ, ಇದು ದೋಸೆನ ತುಂಬ ಬೇಗ ನಾವು ಪ್ಲ್ಯಾನಿಂಗ್ ಇರಲ್ಲ, ಏನಾರು ಟಿಫಿನ್ ಮಾಡಬೇಕು ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ಮಾಡಬೇಕಂದಾಗ ಆವಾಗ ಮಾಮೂಲಿ ತರಕಾರಿ ಏನಿರುತ್ತೆ 1 ಇಲ್ಲ 2 ತರಕಾರಿ ಹಾಕಿ ಅಷ್ಟೇ. ಇದರಲ್ಲಿ ಜಾಸ್ತಿ ತರಕಾರಿಗಳು ಮಿಕ್ಸ್ ಹಾಕಿದರೆ ತಿನ್ನಲಿಕ್ಕೆ ಟೇಸ್ಟ್ ಅನಿಸಲ್ಲ. ಹಿಂಗೆ ತೆಗೆದಾದ್ಮೇಲೆ ಅದು ಒಂದು ಸ್ವಲ್ಪ ಎದ್ದೇಳ್ತಾ ಇರಲ್ಲ. ನಾವು ಹಂಚಲ್ಲಿ ಈಗ ಮಾಮೂಲಿ ಅಕ್ಕಿ ದೋಸೆ ಮಾಡಿದರೆ ಹಿಂಗೆ ತೆಗೆದ್ರೆ ಎದ್ಬಿಡುತ್ತೆ, ಆ ಥರ ಆಗಲ್ಲ. ಯಾಕಂದರೆ ಇದು ಹಿಟ್ಟಿನ ದೋಸೆ ಒಂದು, ಆಮೇಲೆ ದಪ್ಪ ಹಾಕಿರ್ತೀವಲ್ವ, ಸೊ ಅದರಿಂದ ನಿಧಾನಕ್ಕೆ ತೆಗೆದು ಟರ್ನ್ ಮಾಡಿ ಹಾಕಬೇಕು. ನೋಡಿ, ಆ ಥರ ಅಂದರೆ ಸೀದಿಸಬಾರ್ದು, ಯಾಕಂದರೆ ಇದನ್ನು ನಾವು ನೆಕ್ಸ್ಟು ಮಿಕ್ಸರು ಅದೆಲ್ಲ ಹಾಕಬೇಕಾದ್ರೆ ಅದು ಇನ್ನೂ ಬೇಯುತ್ತೆ. ಮೊದಲೇ ಜಾಸ್ತಿ ಬೇಯಿಸ್ಕೊಂಡ್ಬಿಟ್ರೆ ಸೀದ್ಬಿಡುತ್ತೆ. ಸೊ ಅದರಿಂದ ಈ ಥರ ಫ್ರೆಶ್ ಮಾಡಿ, ತರಕಾರಿ ಹಾಕಿರೋದು ಫ್ರೆಶ್ ಮಾಡಿದರೆ ತರಕಾರಿ ಚೆನ್ನಾಗಿ ಬೇಯುತ್ತೆ. ಅದು ಟರ್ನ್ ಮಾಡಿದಾಗ ನೋಡಿ, ಈ ಥರ ತೆಗಿಯೋಕ್ಕೋದ್ರೆ ಈ ಥರ ಆಗುತ್ತೆ. ನಿಧಾನಕ್ಕೆ ಮಾಡ್ಕೊಳ್ಳಿ. ತುಂಬ ಕಡಿಮೆ ಸಮಯ. ನಾವು ದೋಸೆಗೆ ಚಟ್ನಿ ಮಾಡಿರ್ತೀವಲ್ವ ಮಾಮೂಲಿ, ಆ ದೋಸೆ ಚಟ್ನಿಗೆ ಫಸ್ಟಿಗೆ ಅದನ್ನು ಹಾಕ್ಕೊಳ್ಳಿ. ದೋಸೆ ಚಟ್ನಿನೇ ಅಪ್ಲೈ ಮಾಡ್ಕೊಳ್ಳಿ ಮೊದಲು. ಯಾವ ಚಟ್ನಿ ಇದ್ರೂ ಓಕೆ. ನಾನಿವತ್ತು ಹೆಸರುಬೇಳೆ ಚಟ್ನಿ ಮಾಡಿದ್ದೀನಿ ದೋಸೆ ಜೊತೆ. ನೋಡಿ, ಮಿಕ್ಸರ್ ಇತ್ತು, ಮಿಕ್ಸರ್ ಹಾಕಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಇದು. ನೋಡಿ, ಒಂದು 2 ಸೆಕೆಂಡನಷ್ಟು ಮುಚ್ಚಿಡಿ. ಅದು ದಾನಿ ಮಿಕ್ಸರ್ ಒಂದು ಸ್ವಲ್ಪ ರಫ್ ಇರುತ್ತಲ್ವ, ಸ್ವಲ್ಪ ಅದು ದೋಸೆಗೆ ಹೊಂದ್ಕೋಬೇಕು, ಚಟ್ನಿಗೆ ದೋಸೆಗೆ. ನೋಡಿ, ಈ ಥರ. ಇವಾಗ ಕಡಲೆಪುರಿ ಅಥವಾ ಚುರುಮುರಿ, ಮಂಡಕ್ಕಿ, ಅದನ್ನು ಒಗ್ಗರಣೆ ಮಂಡಕ್ಕಿದ್ರೂ ಹಾಕ್ಬೋದು. ಒಗ್ಗರಣೆ ಮಂಡಕ್ಕಿ ಹಾಕಿದರೆ ಅದು ಇನ್ನೂ ಚೆನ್ನಾಗಿ ಖಾರ ಉಪ್ಪು ಜಾಸ್ತಿ ಆಗುತ್ತೆ. ನಾನು ಸಪ್ಪೆ ಮಂಡಕ್ಕಿ ಹಾಕಿದ್ದೀನಿ. ಈ ಥರ ಅಪ್ಲೈ ಮಾಡಿ ಅದ್ರ ಮೇಲೆಲ್ಲ ಸುತ್ತು ಕಡೆನೂ. ಮಕ್ಕಳಿಗೆ ಈಗ ಹೊರಗಡೆ ಎಲ್ಲ ಚುರುಮುರಿ, ನಿಪ್ಪಟ್ಟು, ಬೇಲು ಇದೆಲ್ಲ ಕೊಡ್ತಾರಲ್ವ, ಈಗ ಅದೇ ಥರನೇ ನಾವು ಮನೇಲೇ ಈ ಥರ ಚೇಂಜಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆ ನಾವು ಸೈಡಿಗೆ ಕೊಡೋದು ಬೇಡ, ಇಷ್ಟೇ ಮಾಡಿಕೊಟ್ರು ತುಂಬ ಚೆನ್ನಾಗಿ ತಿಂತಾರೆ. ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.